ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಅಮಿತ್ ಶಾ ಡೈರೆಕ್ಟ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್ ಧರ್ಮಾಧಿಕಾರಿಯ ಜೊತೆ ಅಮಿತ್ ಶಾ ಸಭೆಯನ್ನ ಮಾಡಲಿದ್ದಾರೆ. ವೀರೇಂದ್ರ ಹೆಗ್ಗಡೆ ಭೇಟಿ ಮಾಡಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿ ನಡೆಯಲಿದೆ ಮಹತ್ವದ ಮುಲಾಖಾತ್. ಧರ್ಮಸ್ಥಳ ಕೇಸಿಗೆ ಕೇಂದ್ರದ ಬಹುದೊಡ್ಡ ಬಿಜೆಪಿ ನಾಯಕ ಎಂಟ್ರಿ ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಧರ್ಮಾಧಿಕಾರಿಯ ಜೊತೆ ಶಾ ಮಾತುಕತೆ ನಡೆಸಲಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಭೇಟಿ ಮಾಡಲಿರುವ ಅಮಿತ್ ಶಾ ದೆಹಲಿಯಲ್ಲಿ ನಡೆಯಲಿದೆ ಮಹತ್ವದ ಮುಲಾಖಾತ್. ಒಂದು ಭೇಟಿ, ರಾಜ್ಯದ ಸ್ವಾಮೀಜಿಗಳ ನಿಯೋಗದಿಂದ ಶಾ ಭೇಟಿ. ಈ ಬೆನ್ನಲ್ಲೇ ಹೆಗ್ಗಡೆಯ ಜೊತೆ ಮೀಟಿಂಗಿಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯರು ಕೂಡ ಹೌದು ವೀರೇಂದ್ರ ಹೆಗ್ಗಡೆ. ಫ್ರೀಡಂ ಟಿವಿಗೆ ಜೈನಮುನಿ ಗುಣಧರನಂದ ಶ್ರೀಗಳಿಂದ ಮಾಹಿತಿ. ವರೂರು ತೀರ್ಥಕ್ಷೇತ್ರ ಅವರದು. ಧರ್ಮಸ್ಥಳ ಕೇಸನ್ನ ಎನ್ಐಎಗೆ ವಹಿಸ್ತಾರ ಶಾ. ಧರ್ಮಸ್ಥಳ ಕೇಸಿಗೆ ಅಮಿತ್ ಶಾ ಡೈರೆಕ್ಟ್ ಎಂಟ್ರಿ. ಒಂದು ಕಡೆ ಹೆಣಊತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆಗಳಾಗ್ತಿರುವ ಹೊತ್ತಲ್ಲಿ ಎಸ್ಐಟಿ ತನಿಖೆಯೂ ಕೂಡ ಪೂರ್ಣಗೊಂಡಿಲ್ಲ. ಈವರೆಗೂ ಎಸ್ಐಟಿಯ ತನಿಖೆ ಅಪೂರ್ಣ, ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್. ಎಸ್ಐಟಿ ಬೇರೆ ಬೇರೆ ಮಜಲುಗಳಲ್ಲಿ ತನಿಖೆಗಳನ್ನು ಮಾಡ್ತಾ ಇದೆ, ಸಂಬಂಧಪಟ್ಟವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ, ಸಂದೇಹ ಬಂದವರಿಗೆ ನೋಟಿಸ್ ಕೊಡಲಾಗ್ತಾ ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಅತ್ಯಂತ ರಿಲೇಟೆಡ್ ಆಗಿರತಕ್ಕಂತಹ ವ್ಯಕ್ತಿಗಳ ಮನೆ ಮೇಲೂ ಕೂಡ ದಾಳಿಗಳಾಗ್ತಾ ಇದೆ. ಇನ್ನು ಸ್ಥಳ ಮಹಜರು ಪ್ರಕ್ರಿಯೆಗಳು ಬಹಳಷ್ಟು ನಡೆದಿದ್ದಾವೆ. ಸೊ ಈ ಸಂದರ್ಭದಲ್ಲಿ ವರೂರು ತೀರ್ಥಕ್ಷೇತ್ರದ ಧರ್ಮಗುರು ಒಬ್ಬರು, ಜೈನ ಧರ್ಮಗುರು ಅನಿಸುತ್ತೆ, ಅವರ ನಿಯೋಗ ಶಾರನ್ನ ಭೇಟಿ ಮಾಡಬೇಕು ಅನ್ನುವಂಥ ಒಂದು ವಿಚಾರವೂ ಇತ್ತು. ಒಟ್ಟಾರೆ ಈಗ ಧರ್ಮಸ್ಥಳ ಕೇಸ್ನಲ್ಲಿ ಅಮಿತ್ ಶಾ ಎಂಟ್ರಿ ಆಗ್ತಾ ಇದ್ದಾರೆ. ಎನ್ಐಎ ತನಿಖೆ ಮಾಡಬೇಕು ಎನ್ನುವಂತಹ ಒತ್ತಡ ರಾಜ್ಯದ ಬಿಜೆಪಿ ವಲಯ ಮತ್ತು ಬಿಜೆಪಿ ಪ್ರೇರಿತ ಸಂಘಟನೆಗಳಿಂದ ಬರ್ತಿರಬೇಕಾದ್ರೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇರೋದು ಸಂಚಲನವನ್ನು ಮೂಡಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಇವತ್ತು ಗೃಹ ಸಚಿವರು ನೆನೆಯ ಹೇಳಿಕೆ ಇವತ್ತು ವೈರಲ್ ಆಗ್ತಾ ಇದೆ. ಆ ಹೇಳಿಕೆಯಲ್ಲಿ ಗೃಹ ಸಚಿವರು ಹೇಳ್ತಾರೆ, ಒಂದು ಪ್ರಕರಣ ರಾಜ್ಯದ ಎಸ್ಐಟಿ ತನಿಖೆ ಮಾಡುತ್ತಿರುವಾಗ ಎನ್ಐಎ ತನಿಖಾ ತಂಡದ ಅಗತ್ಯಗಳೇನಿದ್ದಾವೆ, ಎನ್ಐಎ ತನಿಖಾ ತಂಡ ಬಂದು ತನಿಖೆ ಮಾಡುವುದಾದರೆ ಎಸ್ಐಟಿ ತನಿಖೆಯನ್ನು ಯಾಕೆ ಮಾಡಬೇಕು? ಎಸ್ಐಟಿ ತನಿಖೆಯ ರೀತಿಯಲ್ಲೇನಾದರೂ ಲೋಪದೋಷಗಳಿದ್ರೆ ಹೇಳಿ ನಾವು ತಿದ್ಕೋತೀವಿ. ಎನ್ಐಎ ತನಿಖಾ ತಂಡ ಎಡವಟ್ಟೇನಾದರೂ ಮಾಡ್ಕೊಂಡಿದ್ರೆ ಹೇಳಿ ನಾವು ತಿದ್ಕೋತೀವಿ. ಆದರೆ ಏನೂ ಹೇಳದೆ ಸುಮ್ಮನೆ ಏಕಾಏಕಿ ಒಂದು ಕೇಂದ್ರದ ತನಿಖಾ ತಂಡ ರಾಜ್ಯಕ್ಕೆ ಬರಬೇಕು ಅನ್ನೋ ಅಹವಾಲು ನಿಮ್ಮದಾಗಿದ್ರೆ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ ಅಂದರು ಗೃಹ ಸಚಿವ ಅಮಿತ್ ಶಾ. ಗೃಹ ಸಚಿವ ಜಿ ಪರಮೇಶ್ವರ್ ನಾವು ಒಪ್ಕೊಳ್ಳಲ್ಲ ಅಂದರು. ಬಿಜೆಪಿ ಹೇಳಿದಂತೆ ರಾಜ್ಯ ಸರ್ಕಾರ ಕೇಳಬೇಕು ಅಂತೇನೂ ಇಲ್ಲ ಹೇಳೋದು ಗೃಹ ಸಚಿವರು. ಅದರ ಜೊತೆಗೆ ಧರ್ಮ ಗುರುಗಳಾಗಿರ್ತಕ್ಕಂತಹ ಜೈನಮುನಿ ಅವರ ಒತ್ತಡ, ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯನ್ನು ಈಗ ಸ್ವತಃ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಭೇಟಿ ಆಗ್ತಾ ಇದ್ದಾರೆ. ಅದರರ್ಥ ಎನ್ಐಎ ತನಿಖೆಗೆ ಒಪ್ಪಿಸೋ ಸಾಧ್ಯತೆಗಳಿದಾವ. ಈ ಮುಲಾಖಾತ್ನಲ್ಲಿ ನಿಜಕ್ಕೂ ಕೂಡ ಹೆಣಊತ ಪ್ರಕರಣ ಎನ್ಐಎಗೆ ಹೋಗುತ್ತಾ? ದೆಹಲಿಯ ಒಂದು ತನಿಖಾ ತಂಡ ರಾಜ್ಯಕ್ಕೆ ಬಂದು ತನಿಖೆ ಮಾಡುತ್ತಾ? ನೋಡಿ, ಒಂದು ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ, ವಿದೇಶದ ಹಣ ಫಂಡಿಂಗು, ಈ ತರಹದ ಆರೋಪಗಳು ಕೇಳಿಬಂದಾಗ ಅದು ರಾಜ್ಯದ ವ್ಯಾಪ್ತಿಗೆ ಬರೋದೇ ಇಲ್ಲ. ರಾಜ್ಯದ ಇನ್ವೆಸ್ಟಿಗೇಷನ್ ಟೀಮಿನ ವ್ಯಾಪ್ತಿಗೆ ಅದು ಬರೋದೇ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಇಂಟರ್ಫಿಯರ್ ಆಗಲೇಬೇಕು, ಮಧ್ಯಪ್ರವೇಶ ನಡೆಸಲೇಬೇಕು. ಸೊ ಇದು ವಿದೇಶದ ಹಣ ಮೂಲಗಳನ್ನು ಪತ್ತೆ ಹಚ್ಚೋದಕ್ಕೆ ರಾಜ್ಯ ಸರ್ಕಾರದ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಸಾಧ್ಯ ಆಗೋದಿಲ್ಲ. ಸೊ ಕೇಂದ್ರದ ಎನ್ಐಎ, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಬರಲೇಬೇಕು. ಅದು ಬರೋದು ಸ್ವಾಗತ. ಆದರೆ ಈಗ ತನಿಖೆ ನಡೀತಾ ಇದೆ, ಇದರ ಅಂತಿಮ ವರದಿ ಬರಲಿ, ಅದಾದ ನಂತರ ಬೇಕಾದರೆ ಕೇಂದ್ರ ಸರ್ಕಾರ ಆ ತರಹದೊಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿ ಅಂತ ಹೇಳಿ ರಾಜ್ಯ ಸರ್ಕಾರವೂ ಕೂಡ ಅದರ ಭಾಗವಾಗಿರುವಂಥ ಗೃಹ ಸಚಿವರು ನಿನ್ನೆ ದಿನ ಹೇಳಿಕೆ ಕೊಟ್ಟಿದ್ರು. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಅಮಿತ್ ಶಾ ನೇರವಾಗಿ ಸ್ವತಃ ವೀರೇಂದ್ರ ಹೆಗ್ಗಡೆಯನ್ನ ಭೇಟಿ ಮಾಡಲಿದ್ದಾರೆ. ಫ್ರೀಡಂ ಟಿವಿಗೆ ಜೈನಮುನಿ ಗುಣಧರನಂದಿ ಶ್ರೀಗಳಿಂದ ಹೇಳಿಕೆ. ವರೂರು ತೀರ್ಥಕ್ಷೇತ್ರದ ಜೈನಮುನಿ ಗುಣಧರನಂದ ಶ್ರೀ ಧರ್ಮಸ್ಥಳ ಕೇಸನ್ನು ಎನ್ಐಎಗೆ ವಹಿಸ್ತಾರ ಹಾಗಾದ್ರೆ ಅಮಿತ್ ಶಾ? ಹಾಗಾದ್ರೆ ಗುಣಧರ ನಂದೀಶ್ರೀ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. 8ನೇ ತಾರೀಕು ವೀರೇಂದ್ರ ಹೆಗಡೆಯವರನ್ನು ಭೇಟಿ ಮಾಡ್ತೇನೆ, ಕರೆಸಿದ್ದೇನೆ.
ಮತ್ತು ಅದ್ರ ಬಗ್ಗೆ ಒಳ್ಳೆಯ ರೀತಿಲಿ ಒಂದು ತೀರ್ಮಾನ ತಗೋತೇನೆ. ಯಾವ ಪ್ರಕಾರ ನೀವು ಭಯ ಪಡ್ಕೋಬೇಡ್ರಿ, ಯಾವ ಪ್ರಕಾರ ನೀವು ಧೈರ್ಯ ಕೊಡ್ಕೋಬೇಡ್ರಿ. ನಿಮ್ಮ ಜೊತೆಗೆ ನವ ಇದಾವು. ನೀವು ರಾತ್ರಿ 12 ಗಂಟೆಗೆ ನಮ್ಮ ಭಾವನಾಗಳಾಗಿದ್ದಾವೆ, ಇದು ತರಬೇಕು, ಹೌದು ನಮಗಿದ ಅವಶ್ಯಕತೆ ಇದೆ ಅಂತೇಳಿ ಭಾವನಾ ಅವ್ರು ಬಂದಿದೆ. ಮತ್ತು ಅವರು ಯಾಕಂದರೆ ಹೇಳಿದ ಕೂಡಲೇ ಆಗೋ ಮಾತಲ್ಲ, ಕ್ಯಾಬಿನೆಟ್ದಾಗ ಅನೇಕ ಚರ್ಚೆ ಆಗುವಂಥ ಸಂದರ್ಭ ಇರ್ತಾವೆ. ಅವರು ಆಲ್ರೆಡಿ ಇದನ್ನ ನಾವು ಪ್ರೊಸೀಜರ್ ಮಾಡ್ತಾ ಇದ್ದಾವೆ ಅಂತೇಳಿ ಒಂದು ಸೂಕ್ಷ್ಮವಾಗಿ ಹೇಳಿ ಮಾಡ್ತೀವಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.